ನಲಿಕಲಿ ರವೀಂದ್ರ ಅವರ ಅಭಿನಂದನೆ ಕಾರ್ಯಕ್ರಮದ ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀ ಎಚ್ ಜಿ ವೆಂಕಟೇಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಸೇವೆಯಿಂದ ನಿವೃತ್ತಿಯಾಗಿ ಮತ್ತು ಸೇವೆಯಲ್ಲಿ ಈಗಲೂ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ ಇವತ್ತು ಈ ಕಿರಿಕಿರಿ ತನ್ನ ಅನುಭವಿಸಿದ್ದಕ್ಕೆಲ್ಲವೂ ಸಹಿತ ಇವತ್ತು ಅವರಿಗೆ ಒಂದು ಸಮಾಧಾನ ತರುವ ರೀತಿಯ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ತುಂಬ ಸಂದರ್ಭದಲ್ಲಿ ತುಂಬ ಜನ ಮೇಲೊಂದು ತಂತಿ ಹಾಕಿ ಹಿಂಗೆಲ್ಲ ನೇತಾಡಿಸಿ ಅವು ಬಗ್ಸಿ ಓದಿಸೋದೆ, ತಲೆ ಬಗ್ಸಿ ಓದಿಸೋದೆ ಕಷ್ಟ, ಇನ್ನು ಕತ್ತು ಮೇಲೆ ತೋರಿಸಿ ಪಾಠ ಕಲಿಸೋದು ಎಲ್ಲಿ ಬಂತು ಅಂತ ನೀವೆಲ್ಲ ಮಾತಾಡ್ತಿರ್ತೀರಿ. ಈ ಸರಿ ಕಿರಿಕಿರಿಗಳ ನಡುವೆ ಮತ್ತೊಂದಷ್ಟು ಜನ ಆರ್ಡಿನರಿ ಇದ್ದಾರೆ. ಅವರೇನು ಅಂತಂದರೆ ಇವತ್ತಿನ ಕೆಲಸ ನಾವು ಮಾಡ್ಕೊಂಡು ಹೋಗಿಬಿಡ್ತೀವಿ. ಅದು ಮೇಷ್ಟ್ರಾಗಲಿ, ವಕೀಲರಾಗಲಿ, ವೈದ್ಯರಾಗಲಿ, ಸರ್ಕಾರಿ ಇನ್ಯಾವುದೇ ಅಧಿಕಾರಿಗಳಾಗಲಿ, ಏನೋ ಬಂದಿದೆ ಸರ್ ಕರ್ಮ ಮಾಡಬೇಕು, ಮಾಡಿ ಬಿಸಾಡ್ತೀವಿ ಸರ್ ಅತ್ಲಾಗೆ ಅಂತ ಮಾಡಿಬಿಡ್ತೀವಿ. ಆದರೆ ಇವೆಲ್ಲವನ್ನು ಮೀರಿ ಒಬ್ಬ ಎಕ್ಸ್ಟ್ರಾ ಆರ್ಡಿನರಿ ಇರ್ತಾನೆ. ಅವರೇನು ಅಂದರೆ ತಾನಿರುವ ಕೆಲಸದಲ್ಲಿ ಇನ್ನಷ್ಟು ಹೊಸತುಗಳನ್ನು ಮಾಡ್ತಾ ಆ ಕೆಲಸವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿ ಅದನ್ನು ತಲುಪಿಸಬೇಕಾದಂಥವರಿಗೆ ತಲುಪಿಸ್ತೀನಿ ಅಂತ ಹೇಳಿದವರು ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತಾರೆ. ಆದ್ದರಿಂದ ನಲಿಕಲಿಯ ಕ್ಷೇತ್ರದಲ್ಲಿ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಆರ್ ಡಿ ರವೀಂದ್ರ ಅವರಿಗೆ ಈ ಅಭಿನಂದನೆ ತಲುಪಿದೆ. ಈ ತುಂಬ ಸತಿ ನನ್ನ ಗೆಳೆಯ ಒಬ್ಬ ಬೆಳಗ್ಗೆ ಮುಂಚೆ ಹೇಳಿಬಿಟ್ಟ, ಕುಪ್ಪಳ್ಳಿ ಅಂದರೆ ಕುವೆಂಪುರವರು, ಸರಳತೆಯ ಪ್ರತೀಕ ಅವರು, ನೀವು ಭಾರಿ ಅದ್ದೂರಿ ಮಾಡಿಬಿಟ್ಟಿದ್ದೀರಿ ಕಾರ್ಯಕ್ರಮ, ನಂದು ಹಾಗಾಗಿ ಇವತ್ತು ಪ್ರತಿಭಟನೆ ಉಂಟು ಅಂತ ಹೇಳಿದೆ. ಗೆಳೆಯ, ಹಂಗೆ ಪ್ರತಿಭಟನೆ ಇವತ್ತು ಮಾಡೋದು ಬೇಡ. ಅಲ್ಲಿ ಮಾಡಿದ್ದು ಏನೋ ಝೂಮರ್ಗಳನ್ನೆಲ್ಲ ಹಾಕಿದ್ದಲ್ಲ, ಅವರು ನಲಿಕಲಿ ಅನ್ನುವಂಥ ಒಂದು ಸರ್ಕಾರಿಯ ಪ್ರಾಜೆಕ್ಟಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಕ್ಕೆ ಅವರು ಸೇವೆ ಸಲ್ಲಿಸಿರ್ತಕ್ಕಂಥ ಆ ಸೇವೆಯ ಸೌಕರ್ಯವನ್ನು ಉಣಬಡಿಸಿರ್ತಂತೆ ತಿಂದಿರ್ತಕ್ಕಂಥ ಜನ ಎಲ್ಲರೂ ಸಹಿತ ಯೋಚನೆ ಮಾಡಿ ಒಂದು ವಿನೂತನವಾದ ನಲಿಕಲಿ ಚಪ್ರವನ್ನು ಮಾಡಿದ್ದಾರೆ. ಬಿಟ್ಟರೆ ಅಲ್ಲಿ ಬೇರೆ ಯಾವುದೋ ಮದುವೆ ಮನೆಯ ಅಲಂಕಾರಗಳಿಲ್ಲ ಅಂದಮೇಲೆ ಅವರು ಸ್ವಲ್ಪ ಸಮಾಧಾನಗೊಂಡು ಹಾಗಾದರೆ ಸರಿ ಅಂಥೇಳಿ ಒಪ್ಪಿಗೆ ಕೊಟ್ಟರು. ಹಾಗಾಗಿ ಇವತ್ತು ನೀವೇನು ಇಲ್ಲಿ ಕಾರ್ಯಕ್ರಮದ ಒಂದು ಚಪ್ಪರವನ್ನು ಮಾಡಿದ್ದೀರಿ, ಅದು ಯಾವುದೇ ಮದುವೆಯ ಚಪ್ಪರ ಅಥವಾ ಇನ್ಯಾವುದೋ ರೀತಿಯ ಅದ್ದೂರಿಯ ಚಪ್ಪರಗಳಿಗಿಂತ ಹೊರತಾದ ಒಂದು ಚಪ್ಪರ. ಒಬ್ಬ ವ್ಯಕ್ತಿ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ತನ್ನ ಜೀವಮಾನವನ್ನು ಸವೆಸಿದ್ದನೋ ಅದೇ ಮಾದರಿಯ ಚಪ್ಪರವನ್ನು ಕಟ್ಟಿ ಆ ಶಿಕ್ಷಕರೆಲ್ಲರೂ ಸಹಿತ ತಮ್ಮ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಈ ಅಭಿನಂದನೆಯನ್ನು ಹೇಗೆ ಮಾಡ್ಬೋದು? ರಾಮಸ್ವಾಮಿ ಅವರು ಮಾತಾಡ್ತಾ ಹೇಳಿದರು, ಸುಕೇಶ್ ಮೇಷ್ಟ್ರು ಮತ್ತು ಬಿ ಒ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದರು, ಒಂದು 100 ಜನ ಸೇರಿಸ್ತೀವಿ, ಅಭಿನಂದನೆ ಮಾಡಿಬಿಡ್ತೀವಿ ಅಂಥೇಳಿ ಅಂತ. ನನ್ನ ಹತ್ರನೂ ಬಂದರು, ನಮಗೂ 100 ಕೆಲಸ ಹಿಡಿದ್ರೆ ಎಸ್ ಜೈ ಮಾಡೋಣ ಅಂತ ಅಂದ್ವಿ ನಾವು. ಆದರೆ ಒಂದು ವಿನೂತನವಾಗಿ ಕಾರ್ಯಕ್ರಮ ಆಗಬೇಕು, ಅಚ್ಚುಕಟ್ಟಾಗಿ ಆಗಬೇಕು ಅಂತಾದಾಗ ಈ ಸುಧಾಕರ್ ಶೆಟ್ಟರ್ ಹತ್ರ ಬಂದಂಗೆ ನಮ್ಮ ಹತ್ರ ಹೋಗಿದ್ದಾರೆ. ಈ ಸುಧಾಕರ್ ಶೆಟ್ಟರು ಸುಮ್ಮನೆ ಕೂರಲಿಲ್ಲ, ಅದು ಹಾಗೆ ಮಾಡಿದರೆ ಆಗೋದಿಲ್ಲ, ಒಂದಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು, ಇದಕ್ಕೆ ಒಬ್ಬರು ಕಮಿಟಿಗೆ ಅಧ್ಯಕ್ಷರು ಬೇಕು, ಗುರುಕಾರರು ಬೇಕು ಅಂತ ಹೇಳಿ ಅಧ್ಯಕ್ಷರು ಯಾರಾಗಬಹುದು ಅನ್ನೋದನ್ನು ಸೂಚಿಸಿ ಸುಧಾಕರ್ ಶೆಟ್ಟರು ಕಳಿಸಿದರು. ಇವ್ರಿಗೆ ಸ್ವಲ್ಪ ಕಾಳಜಿ ಇದೆಲ್ಲ ಇರುತ್ತೆ. ನಾವೆಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇರ್ತೀವಲ್ಲ, ಈ ರಾಜಕೀಯ ಪಕ್ಷದಲ್ಲಿ ಇದ್ದವ್ರ ಹತ್ರ ಸಂವಹನ ಮಾಡುವುದಕ್ಕೆ ಭಾರಿ ಒದ್ದಾಡೋದು ಯಾರು ಅಂದರೆ ಸರ್ಕಾರಿ ಶಾಲೆ ಮೇಷ್ಟ್ರುಗಳು. ಇವರು ಈ ಪ್ರೋಟೋಕಾಲನ್ನು ಮ್ಯಾನೇಜ್ ಮಾಡಿ 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 ಜೀವಮಾನಿಡೀ 10 ವರ್ಷ ಆಯಸ್ಸು ಇವ್ರದ್ದೇನಾದ್ರು ಕಡಿಮೆ ಆಗಿದ್ದರೆ ಈ ರಾಜಕಾರಣಿಗಳನ್ನು ಸುಧಾರಿಸಿ. ಅವರೆಲ್ಲ ನಗ್ತಾ ಇದ್ದಾರೆ, ಯಾಕಂದರೆ ಪ್ರತಿಯೊಬ್ಬರ ಸಂಕಟ ಇದು. ಒಬ್ಬನ ಮುಂದಕ್ಕೆ ಕೂರಿಸಿದ್ರೆ ಕಷ್ಟ, ಸ್ವಾಗತ ಮಾಡುತ್ತೆ ಫಸ್ಟ್ ಕರೆದ್ರೆ ಕಷ್ಟ. ಆದರೆ ಇವತ್ತು ಬಿ ಒಗೆ ಹೇಳಿದ್ದೆ, ಆರಾಮದಲ್ಲಿ ಸ್ವಾಗತ ಮಾಡಿ ಮುಗಿಸಿ, ದೇರ್ ಈಸ್ ನೋ ಫಾರ್ಮ್ಯಾಲಿಟಿ, ಇನ್ಫಾರ್ಮಲ್ ಆಗಿ ಮಾಡ್ಬೋದಾದಂಥ ಕಾರ್ಯಕ್ರಮ, ಸುಂದರವಾಗಿ ಸುಖಕರವಾದಂಥ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಈ ರೀತಿಯ ಒಂದು ಚಂದದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸುಧಾಕರ್ ಶೆಟ್ಟರು ಒಂದು ಅಭಿಪ್ರಾಯವನ್ನು ಕೊಟ್ಟರು. ಅಭಿಪ್ರಾಯವನ್ನು ಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮ ಚೆನ್ನಾಗಾಗಿದೆ. ಹಾಗಾದರೆ ಈ ಕಾರ್ಯಕ್ರಮದ ಗುರುಕಾರರು ನೇತೃತ್ವ ಯಾರ ಕೈಲಿ ಬರಬೇಕು ಅಂತ ಯೋಚನೆ ಮಾಡಿದಾಗ, ಒಂದು ಆರ್ ಡಿ ರವೀಂದ್ರ ಅವರು ಬಾಳೆಹನ್ನೂರಿನ ಸ್ಕೂಲ್ ಗದ್ದೆಯವರಾದರೂ ಸಹಿತ ಅವರು ಆಮೇಲೆ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದು ಗೋವಿಂದೇಗೌಡರಿಗೆ, ಕೆಲಸವನ್ನು ನಿರ್ವಹಣೆ ಮಾಡಿದ್ದು ಗೋವಿಂದೇಗೌಡರ ಮನೆಯ ಸಮೀಪದಲ್ಲಿರ್ತಕ್ಕಂಥ ಶಾಲೆಯಲ್ಲಿ. ಈಗ ಅವರು ವಾಸ ಇರೋದು ಸಹಿತ ಗೋವಿಂದೇಗೌಡರ ಮನೆಯ ಸಮೀಪದಲ್ಲೇ. ಹಾಗಾಗಿ ಇವತ್ತು ಅಂಥ ಒಬ್ಬ ವ್ಯಕ್ತಿಗೆ ಸನ್ಮಾನ ಮಾಡುವಂತಹ ನೇತೃತ್ವವನ್ನು
ಎಚ್ ಜಿ ವೆಂಕಟೇಶ್ ಅವರು ವಹಿಸಿಕೊಂಡ್ರೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ರಿಂದ ಎಚ್ ಜಿ ವೆಂಕಟೇಶ್ ಅವರು ಅಷ್ಟೇ ಪ್ರೀತಿಯಿಂದ ಜವಾಬ್ದಾರಿಯನ್ನು ನಿರ್ವಹಿಸಿದ್ರಿಂದ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಿಮ್ಮ ಎದುರುಗಡೆ ಪ್ರೆಸೆಂಟ್ ಆಗ್ತಾ ಕ್ಷಣನವರ ಭಾವನೆಯಲ್ಲಿ ಇದೆ ಅಂತ ನನಗೆ ಅನ್ಕೋತೀನಿ. ಸ್ನೇಹಿತರೆ, ತುಂಬ ಸಂದರ್ಭದಲ್ಲಿ ಮೋಸ್ಟ್ಲಿ ಅದನ್ನು ನೋಟಿಸ್ ಮಾಡಿದ್ರು ಈಗ ಮುಂಚೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳಿದ್ದಾರಲ್ಲ, ಗೋವಿಂದೇಗೌಡರ ಡೇಟೆಡ್ ಆ್ಯಂಡ್ ಇನ್ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಪರ್ಸ್ನಾಲಿಟಿ ಆಗಿರ್ತಕ್ಕಂಥ ಕಾರಣಕ್ಕೆ ಗಾಂಧಿ ಯಾರಿಗೂ ಬೇಡ. ಹಾಗಾಗಿ ಮಲ್ನಾಡು ಗಾಂಧಿ ಗೋವಿಂದೇಗೌಡರು ನಮಗೆ ಬೇಡ. ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಗೋವಿಂದೇಗೌಡರ ಫೋಟೋವನ್ನು ಹಾಕುವ ಮುಖೇನ ಒಂದು ಸಾಧಿಸಿದ್ದಾರೆ, ನಮಗೆ ಆ ಮಹಾತ್ಮ ಗಾಂಧಿಯೂ ಬೇಕು, ಮಲೆನಾಡು ಗಾಂಧಿಯೂ ನಮಗೆ ಬೇಕು ಅನ್ನೋದನ್ನು ಇವತ್ತು ನಮಗೆ ಸಾರಿ ಹೇಳಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಮತ್ತೆ ಅಂಬೇಡ್ಕರ್ ಸಂವಿಧಾನದ ಮೌಲ್ಯವನ್ನು ಕಲಿಸ್ಕೊಟ್ಟಿರ್ತಕ್ಕಂಥ ಗುರು, ಅಬ್ದುಲ್ ಕಲಾಂ ಈ ತಲೆಮಾರಿನಲ್ಲಿ ನಾವು ನೋಡಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬರು ಗುರು, ರಾಷ್ಟ್ರಪತಿ ಅನ್ನೋ ಕಾರಣಕ್ಕಾಗಿ ಮಾತ್ರ ಹಾಕಿದ್ದಲ್ಲ. ಅದಾದ ನಂತರ ಕುವೆಂಪುರವರು ಈ ನೆಲದಲ್ಲಿದ್ದೀವಿ, ಎಲ್ಲರೂ ಗುಣವತಿ ಮೇಡಮಿಂದ ಹೇಳಿದ್ರು ಈ ನೆಲ ಈ ನೆಲ ಈ ನೆಲ ಅಂತ. ತನ್ನ ಗುರು ವೆಂಕಣ್ಣಯ್ಯನವರಿಗೆ ತನ್ನ ಶರಣಾಗತ ಭಾವವನ್ನು ತೋರಿಸಿರ್ತಕ್ಕಂಥ ಒಂದು ಶ್ರೇಷ್ಠ ಗುರು ಶಿಷ್ಯ ಪರಂಪರೆಯ ಜಾಗ ಈ ಹೇಮಾಂಗಣ ಆಗಿರೋದ್ರಿಂದ ಅತ್ಯುತ್ತಮವಾದ ಜಾಗದಲ್ಲಿ ರವೀಂದ್ರ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತಾ, ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಫುಲೆ ಗಂಡನೂ ಮೇಷ್ಟ್ರು ಹೆಂಡ್ತಿನೂ ಮೇಷ್ಟ್ರು, ಗಂಡನೂ ಲಾಯರು ಹೆಂಡ್ತಿನೂ ಲಾಯರು, ಗಂಡನೂ ಡಾಕ್ಟ್ರು ಹೆಂಡ್ತಿನೂ ಡಾಕ್ಟ್ರು. ನಾನು ಯಾಕೆ ಸೇರಿಸ್ಬಿಡ್ತೀನಿ, ನಾಳೆಲ್ಲ ಈ ಮೇಸ್ಟ್ರುಗಳು ಸಿಟ್ಕೊಬಿಡ್ತಾರೆ, ಸುಧೀರ್ ಲಾಯರ್ ನಮಗೆ ಹೇಳಿದ್ದೀರಿ ಗಂಡ ಹೆಂಡ್ತಿ ಯಾರು ಇರ್ತಾರೆ. ನಾವೆಲ್ಲ ಈಗ ಯೋಚನೆ ಮಾಡಿದ್ದೇನು ಅಂದರೆ, ನಾವು ಗಂಡ ಹೆಂಡ್ತಿ ಇಬ್ಬರದು ಸಂಬಳ ಎಷ್ಟಾಗ್ತದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಾಗ್ತದೆ, ಡೆಪಾಸಿಟ್ ಎಲ್ಲಿಡೋದು, ಮನೆ ಯಾವಾಗ ಕಟ್ಟೋದು, ಒಂದು ಸೈಟ್ ಯಾವಾಗ, ಎರಡು ಸೈಟ್ ಯಾವಾಗ ಅಂಥೇಳಿ ಲಾಯರ್ ಆಗಿರ್ತಕ್ಕಂಥ ನಾನು ಯೋಚನೆ ಮಾಡಿದ್ದೇನೆ, ನೀವು ಸಹಿತ ಅದನ್ನು ಯೋಚನೆ ಮಾಡಿದ್ದೀರಿ, ಯಾರು ತಪ್ಪು ತಿಳ್ಕೊಳ್ಳೋದು ಬೇಡ. ಆದರೆ ಅಂತಹ ಯೋಚನೆಗಳನ್ನು ಬದಿಗಿರಿಸಿ ಗಂಡ ಹೆಂಡತಿ ಇಬ್ಬರು ಸಹಿತ ಶ್ರೇಷ್ಠವಾದಂಥ ಈ ಭಾರತದ ಮೊದಲ ಶಿಕ್ಷಕ ದಂಪತಿಗಳಿದ್ದರೆ ಅದು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ. ಇನ್ನೇನ್ರಿ, ರಾಷ್ಟ್ರಪತಿ ಅನ್ನೋ ಉನ್ನತ ಸ್ಥಾನಮಾನಕ್ಕೆ ಹೋಗಿ ಏರಿದ್ರು ಸಹಿತ ತಾನು ಮೇಷ್ಟ್ರು ಅನ್ನೋದನ್ನೇ ಗುರುತಿಸ್ಕೊಂಡಿರ್ತಕ್ಕಂಥ ರಾಧಾಕೃಷ್ಣನ್ ನಮಗೆ ಯಾವತ್ತದು ಸೆಪ್ಟೆಂಬರ್ 5 ಸೆಪ್ಟೆಂಬರ್ 5 ಮೇಷ್ಟ್ರುಗಳಿಗೆ ಒಂದು ಅವತ್ತು ಸಹಿತ ಕಷ್ಟನೇ. ಅವತ್ತು ಅವ್ರ ದಿನ ಅಂಥೇಳಿ ಚಂದ ಕಾರ್ಯಕ್ರಮ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಶ್ರೀನಿವಾಸಣ್ಣ, ಅವತ್ತು ನಾವು ಬಿಡಲ, ಅವತ್ತು ಇವರಿಗೆ ಪ್ರೋಟೋಕಾಲಿನ ಸಮಸ್ಯೆ, ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು, ಯಾರನ್ನ ಹಾಕಿದ್ರೆ ಏನಾಗ್ತದೆ. ಬಿ ಓಗ ನೋಡಿ, ಪ್ರಕಾಶ್ ಅವ್ರು ಹೇಳ್ತಾರೆ ಬಿ ಓಗ ಭಾರಿ ತಲೆ ಬಿಸಿ ಅಂತ. ಅದ್ರ ಮಧ್ಯೆ ಸಂಘಗಳು ಬೇರೆ ಅಲ್ಲೇನ್ರಿ, ಅನುದಾನಿತ ಸಂಘ, ಅನುದಾನ ಇಲ್ದಿದ್ದವ್ರ ಸಂಘ, ಎಷ್ಟು ಸಂಘ ಅವರು. ಆ ಎಲ್ಲ ಸಂಘದ ಪದಾಧಿಕಾರಿಗಳನ್ನು ಇನ್ವಿಟೇಷನಲ್ಲಿ ಹಾಕಿದ್ರೆ ಪುಣ್ಯಕ್ಕೆ ಈಗ ಪ್ರಿಂಟರ್ಗಳು 4 ಪುಟ ಬಂದಿದ್ದಾವೆ ಪ್ರಿಂಟಿಂಗು, ಕೆಲವು ಸತಿ ಬುಕ್ಲೆಟ್ಟೇ ಮಾಡಬೇಕಾಗತ್ತೆ ಸಾಹಿತ್ಯ ಸಮ್ಮೇಳನ. ಆ ರೀತಿ ಎಲ್ಲ ಇರ್ತಕ್ಕಂಥ ಸಂದರ್ಭದಲ್ಲೂ ಸಹಿತ ಇವತ್ತು ಆರ್ ಡಿ ರವೀಂದ್ರ ಅವರಿಗೆ ಈ ರೀತಿಯಾದಂಥ ಯಾವುದೇ ಸಮಸ್ಯೆಗಳು, ಅಹಂಕಾರಗಳು, ಪ್ರೋಟೋಕಾಲ್ಗಳ ಒತ್ತಡಗಳಿಲ್ಲದೆ ಚೆಂದಾದಂಥ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ ನಿರ್ಮಾಣ ಆಗಿದೆ. ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವ್ರ ಕುಟುಂಬ ವರ್ಗ ಬಂದಿದ್ದಾರೆ. ಇವತ್ತು ಅವ್ರ ಕುಟುಂಬ ವರ್ಗದಲ್ಲಿ ಬೇರೆ ಬೇರೆ ಅಧಿಕಾರಿಗಳಾಗಿದ್ದಾರೆ. ನನಗೆ ಗೊತ್ತು, ತುಂಬ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿ ಅವ್ರ ಕುಟುಂಬದಲ್ಲಿದ್ದಾರೆ. ಅವರ ತಮ್ಮ ಮಹೇಂದ್ರ ಅಂತೂ ನನ್ನ ಜೊತೆ ಭಾರಿ ನಮ್ಮ ಯೌವನ ಕಾಲದ ಭಾರಿ ದೊಡ್ಡ ಗೆಳೆಯ. ಅವ್ನು ನೋಡೋಕ್ಕೆ ಮಾತ್ರ ಪಾಪ, ಅವನು ಭಾರಿ ಜೋರು. ಅವನು ರವೀಂದ್ರಾಚಾರ್ಯ ಸರಿ ಅಂತ ಹೇಳ್ತಿದ್ದಾರೆ, ಜಗದೀಶ್ ಚಂದ್ರ ಎಲ್ಲ. ಆದರೆ ಆರ್ ಡಿ ರವೀಂದ್ರ ಅವರಿಗೆ ಇವತ್ತು ಅವ್ರ ಕುಟುಂಬಕ್ಕಿದೆಯಲ್ಲ, ಆ ಕುಟುಂಬದವರಲ್ಲಿ ಎಲ್ಲರಿಗೂ ಸಹಿತ ಅಯ್ಯೋ ಮೇಷ್ಟ್ರು ಅಂತ ತಿಳ್ಕೊಂಡಿದ್ದೆ ನಮ್ಮ ರವೀಂದ್ರ, ಆ ಮೇಷ್ಟ್ರು ಬರೀ ಮೇಷ್ಟ್ರಲ್ಲ ಕಣ್ರಿ, ಅವರು ಇನ್ನೂ ಏನೇನೋ ಅನ್ನುವ ರೀತಿಯ ಒಂದು ಭಾವನೆಗಳು ಸ್ಫುರಣ ಆಗುವ ರೀತಿಯಲ್ಲಿ ಇವತ್ತೊಂದು ಕಾರ್ಯಕ್ರಮ ಆಗಿದ್ದರೆ ಆ ಕುಟುಂಬದಲ್ಲಿ ಒಬ್ಬ ಮೇಷ್ಟ್ರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಆ ಕುಟುಂಬ ಪಡೆದಿದೆ ಅನ್ನುವಂಥ ಸಂಗತಿಗಳನ್ನು ಹೇಳ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರ ಬಂದಿದ್ದಾರೆ, ಎಲ್ಲರೂ ಸಹಕಾರವನ್ನು ಮಾಡಿದ್ದಾರೆ. ಮೋಸ್ಟ್ಲಿ ರವೀಂದ್ರ ಈ ದೊಡ್ಡ ದೊಡ್ಡ ಕಮ್ಯುನಿಟಿಯವರಿಗೆ ಏನಾದ್ರು ಸನ್ಮಾನ ಮಾಡೋದಾದರೆ ಸುಲಭ, ಯಾಕಂದರೆ ಅವರಿಗೆಲ್ಲ ಪೀಠಾಧಿಪತಿ ಇದ್ದಾರೆ. ಅವ್ರಿಗೆಲ್ರಿಗೂ ಸಹಿತ ದೊಡ್ಡ ದೊಡ್ಡ, ಇವತ್ತು ನೀವೇನು ಫಾರ್ಮ್ಯಾಲಿಟಿ ಇಲ್ಲ, ಏನು ಹೆದರಬೇಡಿದೆ ಅಂತೆಲ್ಲ ವಿಷಯ. ಅವರಿಗೆಲ್ಲ ದೊಡ್ಡ ದೊಡ್ಡ ಗುರುಪೀಠಗಳಿದ್ದಾವೆ. ಇವರು ಯಾವ ಸರ್ಕಾರಕ್ಕೆ ಶಿಷ್ಯರಾಗಿರ್ತಾರೋ ಗೊತ್ತಿಲ್ಲ,
ಈ ಮೇಷ್ಟ್ರುಗಳಿಗೆಲ್ಲ ಅವ್ರವ್ರ ಜಾತಿಯ ಮಠಕ್ಕೆ ಶಿಷ್ಯರಾಗಿರ್ತಾರೆ. ಆ ಸ್ವಾಮಿಗಳೆಲ್ಲ ನಮ್ಮ ಹತ್ರ ಹೇಳ್ತಿರ್ತಾರೆ, ಇವರು ಇಂಥ ಕಾಲೇಜಿನ ಪ್ರಿನ್ಸಿಪಾಲ್ರಿ, ಇವರು ಉಪಕುಲಪತಿ, ನಮ್ಮ ಶಿಷ್ಯರು ಅಂತ. ಅರೆ, ಇವ ಕಲ್ತಿದ್ದು ಕುವೆಂಪು ಯೂನಿವರ್ಸಿಟಿಲಿ, ಈ ಸ್ವಾಮಿ ಇದ್ದಿದ್ದು ಇಲ್ಲಿ, ಇವರಿಗೆ ಯಾವಾಗ ಶಿಷ್ಯ ಆದ? ಈ ಪ್ರಶ್ನೆಗಳು ನಮಗೆ ಸದಾ ಬರ್ತಾ ಇರ್ತದೆ. ಇದು ಸಾರ್ವಜನಿಕ ಪ್ರಶ್ನೆಯೂ ಹೌದು. ಆದರೆ ಇವತ್ತು ಈ ಸೇರಿರ್ತಕ್ಕಂಥ ಜನಸಮುದಾಯ ನಾವೆಲ್ಲ ಏನಿದ್ದೀವಿ ರೀ, ನಾನು ಗಮನಿಸ್ತಾ ಇದ್ದೀನಿ ಬಿ ಯು ಅವರೇ, ಮೇಷ್ಟ್ರುಗಳು ಕಡಿಮೆನೇ. ಎಲ್ರಿಗೂ ಏನು ಕಾರಣ ಕೇಳಿದ್ರೆ, ನಮಗೆ ಜನಗಣತಿ ಅದನ್ನ ಕಲಿಯೋಕ್ಕೆ ಶುರು ಮಾಡೀವಿ ಅಂತ. ಒಂದೊಂಥರ ಕೆಲವರಿಗೆ ಪ್ರೀತಿಯಿಂದ ಬರೋದು, ಇನ್ನು ಕೆಲವರಿಗೆ ಅಯ್ಯೋ ನನಗೂ ರಿಟೈರ್ ಆಗಿತ್ತು, ನಮಗೆ ಸನ್ಮಾನ ಆಗಲಿಲ್ಲ, ನನಗಿನ್ನು 3 ವರ್ಷ ಇರೋದು, ನಾನಿನ್ನು ಎಕ್ಸ್ಟ್ರಾ ಆರ್ಡಿನರಿ ಹೆಂಗಾಗಲಿ, ನನಗೆ ಸನ್ಮಾನ ಇದೆಯೋ ಇಲ್ಲೋ ಅನ್ನುವಂಥ ಎಲ್ಲ ಬೇಸರಗಳು ಇರ್ತಕ್ಕಂಥ ಒಂದು ಸಾಮಾಜಿಕ ಸಂದರ್ಭ, ಮನುಷ್ಯನ ಮನಸ್ಥಿತಿ. ಹಾಗಾಗಿ ಮೋಸ್ಟ್ಲಿ ನಮ್ಮ ಕೌರಿ ಪ್ರಕಾಶ್ ಅವರಿದ್ದಾರೆ ಇಲ್ಲಿ, ಇಡೀ ಊಟ ಉಪಹಾರದ ಉಪಚಾರದ ಉಸ್ತುವಾರಿಯನ್ನು ತಗೊಂಡಿದ್ದಾರೆ. ಅಂಥವರೆಲ್ಲರೂ ಕೈ ಜೋಡಿಸಿ, ದಿವಾಕರ್ ಭಟ್ರು ಕೈ ಜೋಡಿಸಿ, ಎಲ್ಲ ಜನರು ಸಹಿತ ಕೈ ಜೋಡಿಸಿ ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ರೀತಿಯಲ್ಲಿ ಸಂಪನ್ನಗೊಂಡಿದೆ. ಹಾಗಾಗಿ ಯಾರಾದರೂ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ನೀವು ಈ ನಲಿಕಲಿ ನೋಡಿದವರಲ್ಲ, ಎಂಥ ಮರ್ರೆ ಒಳ್ಳೆ ಶಾಮಿಯಾನ ಹಾಕೋ ಬದಲು ಮೇಲ್ಗಡೆ ಎಲ್ಲ ಎಂಥದ್ದು ಒಟ್ಟಾರೆ ಅಕ್ಷರ ಬರೆದಿದ್ದನ್ನೆಲ್ಲ ನೇತಾಕಿಟ್ಟಿದ್ರು ಅಂತಂದರೆ ಅದು ಯಾಕೆ ನೇತಾಕಿದ್ದೇವೆ? ಅದ್ರ ಜೊತೆಗೆ ರವೀಂದ್ರ ಅವರಿಗಿರ್ತಕ್ಕಂಥ ಒಂದು ತಾಧ್ಯಾತ್ಮ ಏನು, ಶ್ರಮ ಏನು, ಅವ್ರ ಪರಂಪರೆ ಏನು ಅನ್ನೋದನ್ನು ಅರ್ಥ ಆಗೋದಕ್ಕೋಸ್ಕರ ಇದನ್ನು ಹೇಳಿದ್ದು. ಮಾತಿನ ಕೊನೆಯಲ್ಲಿ ನಾನು ನಿನ್ನೆ ಈ ಅಭಿನಂದನ ಗ್ರಂಥವನ್ನು ತಗೊಂಡೋದೆ. ಅಶೋಕ್ ಅವರೇ, ಕುಂದೂರು ಅಶೋಕ್ ಅವರು, ನೀವು ಏನೇನೋ ಕೆಲಸ ಮಾಡ್ತಿರ್ತೀರಿ, ಅವರು ತುಂಬ ಚೆನ್ನಾಗಿದೆ. ಸ್ಕೂಲ್ ಗದ್ದೆಯಿಂದ ಸಾಗರದಾಚೆಗೆ ನಾವೆಲ್ಲರೂ ಸಹಿತ ನಮ್ಮೊಳಗಿರ್ತಕ್ಕಂಥ ಮಿತಿಗಳು, ಜಾತಿಯ ಮಿತಿ, ಧರ್ಮದ ಮಿತಿ, ಹುದ್ದೆಯ ಮಿತಿ, ಸ್ಥಾನದ ಮಿತಿ, ಹೊಣೆಗಾರಿಕೆಯ ಮಿತಿ, ಇವುಗಳನ್ನೆಲ್ಲ ಮೀರಿ ನಡೆದಾಗ ಸ್ಕೂಲ್ ಗದ್ದೆಯಿಂದ ಸಾಗರದಾಚೆಗೆ ಅಂತಕ್ಕಂಥ ಒಂದು ಅಭಿನಂದನ ಗ್ರಂಥ ಪ್ರತಿಯೊಬ್ಬರಿಗೂ ಆಗುವಂಥ ಅವಕಾಶ ಇರ್ತದೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿನ ಕೊನೆಯಲ್ಲಿ, ಮೇಷ್ಟ್ರುಗಳೇನು ತಪ್ಪು ತಿಳ್ಕೊಬೇಡಿ, ನನ್ನ ಹೆಂಡ್ತಿನೂ ಮೇಷ್ಟ್ರೇ, ಉಪನ್ಯಾಸಕಿ, ನನ್ನ ಅತ್ತೆ ಮಾವ ಎಲ್ಲರೂ ಅವರೇ, ಮತ್ತೇನು ತಪ್ಪು ತಿಳ್ಕೊಬೇಡಿ. ಆದರೆ ನಾನು ನಿಮ್ಗೆ ಹೇಳೋದನ್ನು ಹೇಳ್ತೀನಿ, ಇಲ್ಲಾಂದ್ರೆ ಇವರೆಲ್ಲ ಹೆಂಗೆ ಸಿಟ್ಟು ಮಾಡ್ಕೊತಾರಂದರೆ ಅಲ್ಲಲ್ಲೇ ಲೋಕಲಲ್ಲಿ ಹೇಳ್ಬಿಡ್ತಾರೆ, ಸುಧೀರ್ ಮುರೊಳ್ಳಿನ ಮಾತ್ರ ಕರ್ಸಬೇಡಿ, ಭಾರಿ ಕಷ್ಟ ಅಂತ. ಆದರೆ ನಿಮಗೊಂದು ತಿಳ್ಕೊಳ್ಳಿ, ನಾನು ವಕೀಲನಾಗಿದ್ದೇನೆ. ನಾನು ನನ್ನ ಮೌಲ್ಯದಿಂದ ವಾಪಸ್ ಸರಿದ್ರೆ ನನ್ನ ಕಕ್ಷಿಗಾರನಿಗೆ ಸಮಸ್ಯೆ ಆಗ್ಬೋದು, ಅಥವಾ ಒಂದು ಕುಟುಂಬಕ್ಕೆ ಸಮಸ್ಯೆ ಆಗ್ಬೋದು. ಒಬ್ಬ ವೈದ್ಯರು ತನ್ನ ಮೌಲ್ಯಗಳಿಂದ ವಾಪಸ್ ಸರಿದಾಗ ಒಬ್ಬ ರೋಗಿಗೆ ತೊಂದರೆ ಆಗ್ಬೋದು, ಅಥವಾ ನಂಬ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ತೊಂದರೆ ಆಗ್ಬೋದು. ಒಬ್ಬ ಪೊಲೀಸ್ ತನ್ನ ಮೌಲ್ಯಗಳಿಂದ ವಾಪಸ್ ಸರಿದಾಗ ಆ ಪೊಲೀಸ್ ವ್ಯವಸ್ಥೆಗಳಲ್ಲಿ ಕೇಸ್ ಕೊಟ್ಟವನಿಗೋ ಕೇಸ್ ಹಾಕ್ಸ್ಕೊಂಡವನಿಗೋ ತೊಂದರೆ ಆಗ್ಬೋದು. ಆದರೆ ಒಬ್ಬ ಶಿಕ್ಷಕ ಸಮುದಾಯ ತನ್ನ ಮೌಲ್ಯ ಮತ್ತು ಹೊಣೆಗಾರಿಕೆಯಿಂದ ಆಚೆ ಸರಿದಾಗ ಇಡೀ ಪೀಳಿಗೆಗೆ ತೊಂದರೆ ಆಗ್ತಕ್ಕಂಥ ಎಲ್ಲ ಅಪಾಯಗಳಿರ್ತಕ್ಕಂಥ ಹೊತ್ತಿನಲ್ಲಿ ಒಂದು ಪೀಳಿಗೆಗಳನ್ನು ಪ್ರಭಾವಿಸಿರ್ತಕ್ಕಂಥ ಆರ್ ಡಿ ರವೀಂದ್ರ ಅವರಿಗೆ ಸನ್ಮಾನ ಮಾಡದೆ ಹೋದರೆ ಕೊಪ್ಪದ ಜನರ ಮಟ್ಟಿಗೆ, ಶೃಂಗೇರಿ ಕ್ಷೇತ್ರದ ಜನರ ಮಟ್ಟಿಗೆ ಭಾರಿ ದೊಡ್ಡ ಲೋಪವಾಗ್ತಿತ್ತು ಅನ್ನುವ ಕಾರಣಕ್ಕಾಗಿಯೇ ಇವತ್ತಿನ ಈ ಸಭೆ ಅಚ್ಚುಕಟ್ಟಾಗಿ ನಡೆದಿದೆ. ಭೋಜನದವರೆಗೂ ಸಹಿತ ನೀವೆಲ್ಲರೂ ಭಾಗವಹಿಸಬೇಕು, ಖುಷಿಯಿಂದ ಇರಬೇಕು ಅನ್ನುವಂಥ ಸಂಗತಿಗಳನ್ನು ಹೇಳಿ ಇನ್ನೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕು, ಮಾಡ್ತೇನೆ. ಆಚೆ ನಾವು ಫೋಟೋ ಹಾಕಿದ್ದೇವೆ ಗೋವಿಂದೇಗೌಡ್ರದ್ದು. ಒಬ್ಬರು ಅಧಿಕಾರಿ ಬಂದವರು ನಿನ್ನೆ ಹೇಳಿದ್ರಂತೆ, ವೆಂಕಟೇಶಣ್ಣ ಎಲ್ಲರದ್ದು ಫೋಟೋ ಹಾಕ್ಬಿಟ್ಟಿದ್ದೀರಿ, ಗೋವಿಂದೇಗೌಡ್ರದ್ದೇ ಫೋಟೋ ಹಾಕಿದೆ ಏನ್ರಿ ಕಾರ್ಯಕ್ರಮ ಮಾಡ್ತೀರಿ ಮೇಷ್ಟ್ರುಗಳದ್ದು ಅಂತ. ಹಾಗಾಗಿ ಅದು ಕೊನೆ ಕ್ಷಣದಲ್ಲಿ ನಮ್ಮೆಲ್ಲರಿಂದ ಆಗಿರ್ತಕ್ಕಂಥ ಲೋಪ. ಮತ್ತು ಈ ವೆಂಕಟೇಶಣ್ಣ ಏನು ಬಾಯ್ಬಿಟ್ಟು ಹೇಳಲ್ಲ, ಅವರಿಗೇ ಬೇಕಾಗಿದ್ದನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿಲ್ಲ. ಹಾಗಾಗಿ ಅವ್ರ ತಂದೆ ಬಗ್ಗೆ ಅವರೇನು ಹೇಳೋದಿಲ್ಲ. ಆದರೆ ಅದನ್ನು ರಾತ್ರೋರಾತ್ರಿ ಆಗಿರ್ತಕ್ಕಂಥ ತಪ್ಪನ್ನು ಸರಿ ಮಾಡಿಸಿ 2 ಮೌಲ್ಯಗಳನ್ನು, ಕುವೆಂಪು ಕೊಟ್ಟಿರ್ತಕ್ಕಂಥ ಒಂದು ಮೌಲ್ಯ, ಗೋವಿಂದೇಗೌಡರು ಕೊಟ್ಟಿರ್ತಕ್ಕಂಥ 2 ಮೌಲ್ಯಗಳ ನಡುವೆ ಆರ್ ಡಿ ರವೀಂದ್ರ ಅವರಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಈ ಸುಸಂದರ್ಭ ತುಂಬ ಚೆನ್ನಾಗಾಗಿದೆ ಅನ್ನುವಂಥ ಸಂಗತಿಗಳನ್ನು ಹೇಳಿ ಎಲ್ಲ ಅಧಿಕಾರಿ ವರ್ಗದವರಿಗೆ, ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸಹಿತ ನಮಸ್ಕಾರಗಳನ್ನು ಸಲ್ಲಿಸಿ, ಲೇಟಾಗಾದರೂ ಬಂದು ಸೇರ್ಕೊಂಡಿರೋರು, ತಾನು ಮೊದಲು ಪಾಠ ಮಾಡಿದ ಶಾಲೆಯ SDMC ಅಧ್ಯಕ್ಷರು, ಅವ್ನು ನೋಡಿ ನಂಗೆ ಹೆದರಿಕೆ ಆಗ್ಬಿಡ್ತ್ರಿ. ಅಜಾನುಭಾವು 7 ಅಡಿ ಇದ್ದಾರೆ ಇವ್ರು. ಆ ಪಾಪ ನಿನ್ನೆ ರಾತ್ರಿಯೇ ಬಂದು ಇಳಿದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಸರ್ಕಾರ ಒಂದು ಬಹುಮಾನ ಕೊಡ್ತಾಯಿತ್ತು, ಈಗ ನಿಲ್ಲಿಸಿದ್ದಾರೆ ಏನೋ ಗೊತ್ತಿಲ್ಲ.
ಜನ ಮೆಚ್ಚಿದ ಶಿಕ್ಷಕ ಅಂತ. ಈಗಿಲ್ಲಲ್ಲ, ಅದು ನಾವು ಒಂದು ಸ್ವಲ್ಪ ಮುಂಚೆ ನೋಡ್ತಿದ್ವಿ. ಈ ಪ್ರಶಸ್ತಿ ಕೂಡ ಹಿಂದಿನ ದಿವಸನೇ ಯಾವುದೋ ಹಳ್ಳಿಲಿ ಮೇಷ್ಟ್ರಿಗೆ ಹಿಡ್ಕೊಂಡು ಜನ ಹೊಡೆದು ಬಿಡೋರು. ಹಾಗಾಗಿ ಒಬ್ಬ ವ್ಯಂಗ್ಯಚಿತ್ರಕಾರ ಬರೆದಿದ್ದ, ನಿನ್ನೆ ಜನ ಚೆಚ್ಚಿದ ಶಿಕ್ಷಕ, ಇವತ್ತು ಜನ ಮೆಚ್ಚಿದ ಶಿಕ್ಷಕ ಅಂತ. ಆದರೆ ಈ ಎಲ್ಲ ವ್ಯವಸ್ಥೆಗಳ ನಡುವೆಯೂ ಸಹಿತ ನಿಜವಾಗ್ಲೂ ಸಹಿತ ಇಲಾಖೆ ಮೆಚ್ಚಿದ, ಜನ ಮೆಚ್ಚಿದ, ಶಿಕ್ಷಣ ಮೆಚ್ಚಿದ, ಆಡಳಿತ ವರ್ಗ ಮೆಚ್ಚಿದ, SDMC ಮೆಚ್ಚಿದ, ವಿದ್ಯಾರ್ಥಿಗಳು ಮೆಚ್ಚಿರ್ತಕ್ಕಂಥ, ಕುಟುಂಬ ಮೆಚ್ಚಿರ್ತಕ್ಕಂಥ RD ರವೀಂದ್ರ ಅವರಿಗೆ ಒಂದು ಅರ್ಥವತ್ತಾದಂತಹ ಸನ್ಮಾನ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.